ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ತುಂಬ ತಂಪು ನೀಡುವಂತಹ ಹುರುಳಿಕಾಳು ರೆಸಿಪಿಯನ್ನು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಈ ಹುರುಳಿಕಾಳಿನಿಂದ ನಾನು ಈ ವಿಡಿಯೋದಲ್ಲಿ ಮಿಕ್ಸ್ಚರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಹುರುಳಿಕಾಳನ್ನು ಸೇರಿಸಿ, ನಂತರ ನೀರನ್ನು ಸೇರಿಸ್ಬಿಟ್ಟು ಒಂದು 3-4 ಬಾರಿ ಚೆನ್ನಾಗಿ ತೊಳೆಯಿರಿ. ತೊಳೆದ ನಂತರ ನಾವು ಕುಡಿಯುವ ನೀರನ್ನು ಸೇರಿಸ್ಬಿಟ್ಟು ಕ್ಲೋಸ್ ಮಾಡಿಕೊಂಡು ಓವರ್ನೈಟ್ ನೆನೆಸ್ಕೊಳ್ಳಿ. ನಾವು ಈ ಹುರುಳಿಕಾಳನ್ನು ರಾತ್ರಿಯೆಲ್ಲ ನೆನೆಸಿಕೊಳ್ಳೋದ್ರಿಂದ ಬಾಡಿಗೆ ತುಂಬ ತಂಪು ನೀಡುತ್ತದೆ. ನೋಡಿ, ನೈಟೆಲ್ಲ ನೆನೆದ ನಂತರ ಈ ರೀತಿ ತೆಗೆದು ನೋಡಿದರೆ ನಮಗೆ ಹುರುಳಿಕಾಳು ಸ್ವಲ್ಪ ಉಬ್ಬಿದಂಗೆ ಕಾಣಿಸುತ್ತದೆ. ಈಗ ಈ ಹುರುಳಿಕಾಳಿನಿಂದ ನೀರನ್ನು ಸಂಪೂರ್ಣವಾಗಿ ಸಪ್ರೇಟ್ ಮಾಡಬೇಕು. ಒಂದು ಹನಿ ವಾಟರೂ ಸಹ ಹುರುಳಿಕಾಳಲ್ಲಿ ಉಳಿಯದಿರ ನಾವು ವಾಟರ್ನ ಸಪ್ರೇಟ್ ಮಾಡ್ಕೋಬೇಕು. ಸಂಪೂರ್ಣವಾಗಿ ನೀರು ಹೋಗುವವರೆಗೂ ಈ ಹುರುಳಿಕಾಳನ್ನು ಪಕ್ಕಕ್ಕಿಟ್ಬಿಡಿ. ಈಗ ಒಂದು ಬೌಲ್ ತಗೊಂಡು ಹುರುಳಿಕಾಳು ತೆಗೆದುಕೊಂಡಿರುವ ಕ್ವಾಂಟಿಟಿಗೆ ಸರಿಯಾಗಿ ಅಕ್ಕಿಯನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು 2-3 ಬಾರಿ ತೊಳೆದುಬಿಟ್ಟು ಕುಡಿಯೋ ನೀರನ್ನು ಸೇರಿಸ್ಕೊಂಡು ಒಂದು ½ ಅನ್ ಅವರ್ ನೆನೆಸ್ಕೊಳ್ಳಿ. ಇನ್ನೊಂದು ಬೌಲಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡು ನೀರನ್ನು ಸೇರಿಸ್ಬಿಟ್ಟು ½ ಅನ್ ಅವರ್ ನೆನೆಸ್ಕೊಳ್ಳಿ. ಒಂದು 30 ಮಿನಿಟ್ಸ್ ಆದಮೇಲೆ ನೋಡಿ ಫ್ರೆಂಡ್ಸ್, ಅಕ್ಕಿ ಎಲ್ಲ ಸಂಪೂರ್ಣವಾಗಿ ನೆನೆದಿದೆ. ಈ ರೀತಿ ಹಿಸ್ಕಿ ನೋಡಿದಾಗ ಅಕ್ಕಿ 2 ಭಾಗ ಹಾಕಬೇಕು. ಅದೇ ರೀತಿ ಮೆಣಸಿನ್ಕಾಯಿನೂ ಸಹ ನೀಟಾಗಿ ನೆನೆದಿದೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ನೆನೆಸಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ, ಅಕ್ಕಿ, ಅದೇ ರೀತಿ ರುಚಿಗೆ ಬೇಕಾದಷ್ಟು ಉಪ್ಪು, ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಬಿಟ್ಟು ಈ ರೀತಿ ನೀಟಾಗಿ ಗ್ರೈಂಡ್ ಮಾಡಿ ತೆಗೆದುಕೊಳ್ಳಿ. ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಫ್ರೆಂಡ್ಸ್, ಸೊ ಇನ್ನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಈ ರೀತಿ ಲಿಕ್ವಿಡ್ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಬಿಡಿ. ಆ ನಂತರ ನಾವು ನೆನೆಸಿಟ್ಕೊಂಡು ವಾಟರ್ ಸಪ್ರೇಟ್ ಮಾಡಿರುವಂತಹ ಹುರುಳಿಕಾಳನ್ನು ಈ ರೀತಿ ಕಡಾಯಲ್ಲಿ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ನಮಗೆ ಹುರುಳಿ ಈ ಕಲರ್ ಬರುವಂಥವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕು. ಈಗ ಈ ಹುರುಳಿಕಾಳಿಗೆ ನಾವು ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲವನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಕಿದ ಹುರುಳಿನೂ ಸಹ ಅದೇ ರೀತಿ ಹುರ್ಕೊಂಡು ಇದೇ ಹುರುಳಿಗೆ ಸೇರಿಸ್ಕೊಂಡು ಮಸಾಲ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ರೀತಿ ಮಸಾಲ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಹುರುಳಿಗೂ ಈಕ್ವಲ್ ಆಗಿ ಮಸಾಲ ಅಂಟುತ್ತೆ ಫ್ರೆಂಡ್ಸ್. ಆಗ ಹುರುಳಿಕಾಳು ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಹುರುಳಿಕಾಳನ್ನು ಹುರ್ಕೊಂಬಿಟ್ಟು ನೀಟಾಗಿ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು 10-15 ನಿಮಿಷಗಳ ಕಾಲ ಬಿಸಿಲಲ್ಲಿಡಿ. ಇಷ್ಟೇ ಫ್ರೆಂಡ್ಸ್, ಟೇಸ್ಟಿಯಾದ ದೇಹಕ್ಕೆ ತುಂಬ ಆರೋಗ್ಯಕರವಾದಂತಹ ಹುರುಳಿಕಾಳು ಮಿಕ್ಸ್ಚರ್ ರೆಡಿ. ನಾವು ಹುರುಳಿಕಾಳನ್ನು ಡೈಲಿ ಸಾಂಬಾರಿಲ್ಲ ಪಲ್ಯ ಮಾಡ್ಕೊಂಡು ತಿನ್ನೋದು ಆಗೋದಿಲ್ಲ. ಈ ರೀತಿ ಮಿಕ್ಸ್ಚರ್ ಮಾಡಿ ಇಟ್ಕೊಂಡ್ರೆ ನಾವು ಟೈಮ್ ಪಾಸ್ಗೆ, ಅದೇ ರೀತಿ ಸ್ನ್ಯಾಕ್ಸ್ ಥರನೂ ಆಗಾಗ ಒಂದು 2 ಸ್ಪೂನ್ ಬಾಯಲ್ಲಿ ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಹುರುಳಿಕಾಳನ್ನು ಸೇವಿಸುವುದರಿಂದ ಮೂತ್ರಪಿಂಡದಲ್ಲಿರುವಂತಹ ಕಲ್ಲುಗಳು ಕರಗುತ್ತವೆ. ಅಸ್ತಮಾಗೆ ಅತ್ಯುತ್ತಮ ಮೆಡಿಸಿನ್, ಮೂತ್ರ ವಿಸರ್ಜನೆಗೆ ತುಂಬ ಸಹಾಯಕಾರಿ. ಅದೇ ರೀತಿ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ನಮ್ಮ ದೇಹದಲ್ಲಿ ಆಗುವಂತಹ ಹುಣ್ಣುಗಳನ್ನು ಗುಣಪಡಿಸುತ್ತದೆ. ಇಷ್ಟೇ ಫ್ರೆಂಡ್ಸ್, ಆರೋಗ್ಯಕರ ಹುರುಳಿ ಮಿಕ್ಸ್ಚರ್ ರೆಸಿಪಿ. ಸಾಧ್ಯ ಆದರೆ ಈ ರೀತಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡೋದು ಮಾತ್ರ ಮರೆಯಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.